ಓಕೆ. ಅಂಡ್ ಸರ್ ಟೈಟಲ್ ಅಲ್ಲಿ ಕೇಡಿ ದ ಡೆವಿಲ್ ಅಂತ ಇದೆ. ಸೊ ತುಂಬಾ ಜನ ಈ ದರ್ಶನ್ ಸರ್ ಅವರ ಡೆವಿಲ್ ಮೂವಿಗೆ ಕನೆಕ್ಟ್ ಮಾಡ್ಕೊಂಡ್ರು. ಸೊ ಕೇಡಿ ದ ಡೆವಿಲ್ ಅಂದ್ಬಿಟ್ಟು ಏನಿದು ಎಕ್ಸಾಕ್ಟ್ ಆಗಿ ಹೇಳೋದು ಕೊಟ್ಟಿದ್ದಾರೆ ಪ್ರೇಮ್ ಅವರು ಅಂತ. ಕೇಡಿ ದ ಡೆವಿಲ್ ಅಂದ್ರೆ ಕೇಡಿ ಕಾಳಿದಾಸ. ಕಾಳಿದಾಸ ದ ಡೆವಿಲ್ ಡೆವಿಲ್ ಒಬ್ಬ ನಾರ್ಮಲ್ ವ್ಯಕ್ತಿ ಯಾವಾಗ ಡೆವಿಲ್ ಆಗ್ತಾನೆ ಅನ್ನೋದೊಂದು ಸ್ಟೋರಿ. ಓಕೆ. ಸೊ ನಾಟ್ಲಕ್ಕೆ ಪಾಪ ದರ್ಶನ್ ಅವ್ರದ್ದಾಗ್ಲಿ ನಮ್ದಾಗ್ಲಿ ಎಲ್ಲ ಒಂದೇ. ಹೌದು, ಎಲ್ಲ ಒಂದೇ. ದರ್ಶನ್ ಆಗ್ಲಿ, ನಾನಾಗ್ಲಿ, ಧ್ರುವ ಆಗ್ಲಿ, ಸುದೀಪ್ ಡಾರ್ಲಿಂಗ್ ಆಗ್ಲಿ, ಎಲ್ಲಾರು ಇಂಡಸ್ಟ್ರಿ ಒಂದೇ ಮಕ್ಳು, ಇಂಡಸ್ಟ್ರಿಗೆ ಒಂದೇ ತಾಯಿ ಮಕ್ಳು ಅಂತ. ನಾವು ಅವ್ರದ್ದು ಮಾಡ್ಬೋದು, ನಾವು ನಮ್ದು ಅವ್ರು ಮಾಡ್ಬೋದು, ಯಾರೇನು ಕೇಳಂಗಿಲ್ಲ. ಯಾಕಂದ್ರೆ ಇದು ಸಿನಿಮಾ, ಚಿತ್ರರಂಗ ಒಂದೇ ತಾಯಿ ಮಕ್ಳು ಅಂತೀವಿ, ಇಂಡಸ್ಟ್ರಿ ಅಲ್ಲ. ಓಕೆ. ಅಂಡ್ ಸುದೀಪ್ ಸರ್ ಆಡ್ ಆಗಿರುವಂತದ್ದು ಈ ಮೂವಿಗೆ ಇನ್ನಷ್ಟು ಆನೆ ಬಲ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಕಾಲಭೈರವನಾಗಿ ಸುದೀಪ್ ಸರ್ ಕಾಣಿಸ್ಕೊಂತಾ ಇದ್ದಾರೆ. ಸೊ ಅವರನ್ನ ಒಪ್ಸಿದ್ ಹೇಗೆ ಸರ್? ಇಲ್ಲ, ಈಸ್ ಮೈ ಡಾರ್ಲಿಂಗ್ ಆಲ್ವೇಸ್, ಈಸ್ ಮೈ ಬ್ರದರ್. ಸಿನಿಮಾ ಹೊರತುಪಡಿಸಿ ನನ್ನ ಫ್ಯಾಮಿಲಿ, ಸಿನಿಮಾ ಸೆಕೆಂಡ್ರಿ. ಸಿನಿಮಾ ಹೊರತುಪಡಿಸಿ ಈಸ್ ಮೈ ಫ್ಯಾಮಿಲಿ, ನನ್ನ ಫ್ಯಾಮಿಲಿ ಅವರು. ಬಟ್ ನಾನು ಹೇಳಿದ ತಕ್ಷಣ ಡಾರ್ಲಿಂಗ್ ಈ ಥರ ಒಂದು ಇದಿದೆ, ಮಾಡ್ಬೇಕು, ನೀವೇ ಮಾಡ್ಬೇಕು, ನಾನು ಮಾಡಿ ಅಂತ ನೀವೇ ಮಾಡ್ಬೇಕು. ಸರಿ ಚಿನ್ನ, ಆಯ್ತು, ಓಕೆ, ಯಾವ ಡೇಟ್ ಹೇಳೋ ಬಂದ್ ಮಾಡ್ತೀನಿ, ಈ ತರ. ಅಂದ್ರೆ ಈ ಸಿನಿಮಾಗೆ ಫ್ಯಾಮಿಲಿ. ಆಮೇಲೆ ಪ್ರೇಮ್ ಮಾಡಿದ್ರೆ ಏನು ಸುಮ್ಮನೆ ಮಾಡಲ್ಲ ಅಂತ ಅವ್ರಿಗೂ ಗೊತ್ತಿದೆ, ನಮ್ಮ ಡಾರ್ಲಿಂಗ್ ಗೊತ್ತಿದೆ. ಸೊ ಆ ದೃಷ್ಟಿಯಿಂದ ಸೊ ಅವರು ಈಸಿ ನನಗೆ. ಈಗ ಅಣ್ಣ ತಮ್ಮ ಅಂದಾಗ ಅವ್ರನ್ನ ಹೋಗಿ ಒಪ್ಸೋದು, ಅವ್ರಿಗೆ ಹೋಗಿ ಕೇಳೋದು ಏನಿಲ್ಲ. ಅಣ್ಣ ತಮ್ಮಂಗೆ ಹೇಳ್ಬೋದು ಇದು ನೀನ್ ಮಾಡೋ ಅಂತ, ತಮ್ಮ ಅಣ್ಣಂಗೆ ಹೇಳ್ಬೋದು ಅಲ್ಲ ಅಣ್ಣ ಮಾಡೋ ಇದನ್ನ ಅಂತ. ನಾವು ಅವರು ಈ ತರ.